ತುಂಬ ಒಳ್ಳೆ ವಿಚಾರ ಹೇಳಿದರೆ. ಯಾಕಂದರೆ ಕೆ ಜಿ ಎಫ್ ಮತ್ತು ಕಾಂತಾರ ಸಕ್ಸಸ್ ನಂತರ ಒಂದು ಇಂಡಸ್ಟ್ರಿಗೆ ಒಂದು ಸುಗ್ಗಿಕಾಲ ಅಂತ ಹೊಸ ರೈಟರ್ಗಳು ಬಂದು, ಹೊಸ ಡೈರೆಕ್ಟರ್ಗಳು ಬಂದು, ಸಾಕಷ್ಟು ಸಿನಿಮಾಗಳು ಬಂತು. ಬಟ್ ಅದನ್ನು ಪ್ರಾಡಕ್ಟ್‌ನ ಈಚೆ ತರುವಾಗ ಭಾಳಷ್ಟು ಕಷ್ಟ ಇದೆ. ತುಂಬಾ ಯಾಕಂದರೆ ಕಷ್ಟ. ಒಂದಷ್ಟು ಅನ್ಕೊಂಡಿದ್ದ ಸಿನಿಮಾಗಳೆಲ್ಲ ಗೆಲ್ಲಿಲ್ಲ. ಈಗ ಉದಾಹರಣೆಗೆ ಬೇರೆ ಇಂಡಸ್ಟ್ರಿಗಳು ನೋಡಿದ್ರೆ ಒಂದು ಪ್ಯಾರಲಲ್ ಒಂದಷ್ಟು ನಡ್ಕೊಂಡು ಹೋಗ್ತಾರೆ, ಗೆಲುವು ಸಾಧಿಸಿದೆ. ಈಗ ಪ್ರೇಮಲು ಆಗಿರ್ಬೋದು, ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು, ಇದೆಲ್ಲ ಸಿನಿಮಾಗಳು ಹೊಸಬ್ರು ಇದ್ರೂ ಕೂಡ ಗೆದ್ಕೊಂಡು ಹೋಗ್ತಾರೆ. ಗೆದ್ಕೊಂಡು ಹೋಗುತ್ತೆ. ಬಟ್ ಕನ್ನಡದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಸಮಸ್ಯೆ ಇರೋದ್ರಿಂದ, ಅಂದರೆ ಸ್ಟಾರ್ ಸಿನಿಮಾಗಳು ಮಾತ್ರ ಓಡುತ್ತೆ ಅನ್ನೋದು ಬಿಟ್ಟರೆ ಹೊಸ ರೈಟರ್ಸ್ಗಳು, ಡೈರೆಕ್ಟರ್ಗಳಿಗೆ ಭವಿಷ್ಯ ಇಲ್ಲ ಅನ್ನೋ ಥರ ಆಗ್ತಾ ಇದೆ. ಹೌದು, ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಮ ಇಲ್ಲಿ ಹೊಸಬರ ಸಿನಿಮಾ ಅಂತ ಅಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಆಡಿಯನ್ಸೂ ಅಷ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡಲ್ವೇನೋ ಅನ್ನೋ ಥರನೂ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕಿವಿಗೆ ಬಂದು ಬೀಳುತ್ತೆ. ಹೊಸಬ್ರದ್ದೊಂದು ಸಿನಿಮಾ ಬಂದಿದೆ ಅಂತೆ, ತುಂಬ ಚೆನ್ನಾಗಾಗಿದೆ ಅಂತೆ ಅಂತ ಅಂದ್ಕೊಂಡು ಇನ್ನೇನು ಥಿಯೇಟ್ರಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಥಿಯೇಟ್ರಲ್ಲಿ ಸಿನಿಮಾನೇ ಇರೋದಿಲ್ಲ. ಸೊ ಅದು ಇನ್ನು ಒ ಟಿ ಟಿಗೆ ಅದು ಬಂದು ಅದನ್ನು ಸಿನಿಮಾ ನೋಡೋ ಅಷ್ಟರೊಳಗೆ ಆ ಸಿನಿಮಾ ಮತ್ತೆ ಹಳೇದಾಗಿ ಹೋಗಿರುತ್ತೆ. ಸೊ ಹೀಗಾಗಿ ತುಂಬ ಚಾಲೆಂಜಸ್ ಇದೆ ಹೊಸಬ್ರಿಗೆ ಸಿನಿಮಾ ಮಾಡಲಿಕ್ಕೆ. ತುಂಬ ನಾಜೂಕಿನಿಂದ ಇವಾಗ ಸಿನಿಮಾ ಮಾಡಬೇಕಿದೆ. ಪ್ರೊಡ್ಯೂಸರ್ಗಳು ಅಷ್ಟೇ ತುಂಬ ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು. ಮೇನಾಗಿ ಅದೇ ಆಗಬೇಕಾಗಿರೋದು. ನಂದೊಂದು ಒಂದು ಥಾಟ್ ಇದೆ ನನಗೆ. ಏನಂತ ಹೇಳಿದ್ರೆ, ಇವಾಗ ಆರ್ಗನೈಸ್ಡ್ ಇಲ್ಲ ಈಗ ಸಿನಿಮಾ ಇಂಡಸ್ಟ್ರಿ. ಯ ಪ್ರೊಡ್ಯೂಸರ್ಗೆ ಒಳ್ಳೆ ದುಡ್ಡಿಟ್ಕೊಂಡಿರೋ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗಲ್ಲ. ಒಳ್ಳೆ ಡೈರೆಕ್ಟರ್ಗೆ ದುಡ್ಡಿಟ್ಟಿರೋ ಪ್ರೊಡ್ಯೂಸರ್ ಸಿಗಲ್ಲ. ಸೊ ಇದಕ್ಕೆ ಏನು ಪ್ರಾಬ್ಲಮ್? ಇದಕ್ಕೊಂದು ಪ್ರಾಬ್ಲಮ್. ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು? ಸೊ ಇವಾಗ ಫಿಲ್ಮ್ ಚೇಂಬರ್ ಅಂತ ಏನಿದೆ, ಅವಾಗ ಅಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನನ್ನ ಥಾಟ್ ಅಷ್ಟೇ ಇದು, ಮೇ ಬಿ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ಗಳಿಗೆ ಒಂದು ವೇದಿಕೆ. ಅಂದರೆ ಒಳ್ಳೆಯ ಒಬ್ಬ ಡೈರೆಕ್ಟರ್ನ ಚೂಸ್ ಮಾಡೋದು ಸಿನಿಮಾ ಒಂದು ಚೇಂಬರ್ ಏನಿದೆ ಅದು ಅವ್ರದ್ದು ಒಂದು ಅದು ಇಂಟೆನ್ಷನ್ ಆಗಬೇಕು. ಒಳ್ಳೆ ಡೈರೆಕ್ಟರ್ ಯಾರು ಆ್ಯಂಡ್ ಪ್ರೊಡ್ಯೂಸರು. ಇವಾಗ ಪ್ರೊಡ್ಯೂಸರ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಅವ್ರಿಗೆ ಕರೆಕ್ಟಾಗಿರೋ ಡೈರೆಕ್ಟ್ರು, ಇವ್ನು ಕರೆಕ್ಟಾಗಿರೋ ಡೈರೆಕ್ಟರ್ ಹೌದಾ ಅಲ್ವಾ ಅನ್ನೋದು ಪ್ರೊಡ್ಯೂಸರ್ಗೂ ಗೊತ್ತಾಗಲ್ಲ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ಡೈರೆಕ್ಟರ್ ಬರ್ತಾನೆ, ಅಲ್ಲಿ ಒಂದು ಕಮಿಟಿ, ಒಂದು ಚೇಂಬರ್ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯವರು ಇವಾಗ ಹೇಗೆ ಜಾಬ್ ಇಂಟರ್ವ್ಯೂ ತೊಗೊಳ್ತಾರೆ, ಒಂದು ಕೆಲಸ ತೊಗೊಳ್ಬೇಕಂತಂದಾಗ ಒಂದು 4 ಜನ ಇಂಟರ್ವ್ಯೂ ತೊಗೊಂಡು ಒಬ್ಬನ ಕೆಲಸಕ್ಕೆ ತೊಗೊಳ್ತಾರೆ. ಸೊ ಅದೇ ರೀತಿ 4 ಜನ ಒಬ್ಬ ಡೈರೆಕ್ಟರ್ನ ಇಂಟರ್ವ್ಯೂ ಮಾಡಬೇಕು. ಅವನಲ್ಲಿರೋ ನಾಲೆಡ್ಜ್ನ ಅವರು ತಿಳ್ಕೊಬೇಕು. ಅವನು ಒಂದು ಮಿನಿಮಮ್ ಅಂದರೂ ಒಂದು 5 ನಿಮಿಷದ ಶಾರ್ಟ್ ಮೂವಿ ಮಾಡ್ಕೊಂಡು ಬಂದಿರಬೇಕು. ಆ ಶಾರ್ಟ್ ಮೂವಿ ನೋಡಿನೇ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಇವನಲ್ಲಿ 5 ನಿಮಿಷ ಸಾಕು ಸರ್. ಇವಾಗ 30 ಸೆಕೆಂಡಿಗೆ ಬಂದಿದೆ ಒಂದು ರೀಲಲ್ಲಿ, 30 ಸೆಕೆಂಡ್ಸಲ್ಲಿ ಆ ರೀಲ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಜನ ಡಿಸೈಡ್ ಮಾಡೋ ಟೈಮಲ್ಲಿ ಯಾವುದೇ ಒಬ್ಬ ಕ್ರಿಯೇಟರ್ಗೆ 5 ನಿಮಿಷ ಸಾಕು. 5 ನಿಮಿಷದ ಒಂದು ಸಿನಿಮಾ ಮಾಡ್ಕೊಂಡು ಬರ್ತಾನೆ. ಆ ಸಿನಿಮಾನ ನೋಡಿಬಿಟ್ಟು ಆ ಡೈರೆಕ್ಟ್ರಿಗೆ ಒಂದು ಚೇಂಬರಲ್ಲಿ ಅವ್ನಿಗೆ ಈಸ್ ಅಪ್ರೂವ್ಡ್ ಡೈರೆಕ್ಟರ್ ಫ್ರಮ್ ದ ಫಿಲಮ್ ಚೇಂಬರ್, ಅಪ್ರೂವ್ಡ್ ಡೈರೆಕ್ಟರ್ ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಸ್ಥಾನ ಕೊಡ್ತಾರೆ. ಆ್ಯಂಡ್ ಪ್ರೊಡ್ಯೂಸರ್ ಬರ್ತಾರೆ. ಸೊ ಆ ಪ್ರೊಡ್ಯೂಸರ್ ಬಂದಾಗ ಅವನ ಹತ್ರ ಒಂದು ಕತೆ ಇರುತ್ತೆ. ಅಲ್ಲೇ ಅವರಿಬ್ಬರಿಗೂ ಕೂತ್ಕೊಂಡು ಮಧ್ಯಸ್ಥಿಕೆ ಮಾಡಿಬಿಟ್ಟು ಪ್ರೊಡ್ಯೂಸರ್ಗೂ ಮತ್ತು ಡೈರೆಕ್ಟ್ರಿಗೂ, ಸರ್ ನೋಡಿ ಇಂಥ ಸಬ್ಜೆಕ್ಟ್ಗಳಿದೆ, ಇಂಥ ಡೈರೆಕ್ಟರ್ಗಳಿದ್ದಾರೆ, ನೀವು ಯಾವ ಸಬ್ಜೆಕ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ಅದನ್ನು ಪಿಕ್ ಮಾಡಿಕೊಂಡು ನೀವು ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಅಂದಾಗ, ಸೊ ಒಳ್ಳೆ ಡೈರೆಕ್ಟ್ರಿಗೆ ಒಬ್ಬ ಪ್ರೊಡ್ಯೂಸರ್ ತಕ್ಕನಾದಂಥ ಪ್ರೊಡ್ಯೂಸರ್ ಸಿಗ್ತಾನೆ. ಸೊ ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಚೇಂಜ್ ಆಗ್ಬೋದು ಅನ್ನೋ ಒಂದು ಥಾಟ್ ನನಗೆ ಇದು.